ಮುಂದಿನ ಕಾನ್ಸೆಪ್ಟ್ ಎಲೆಕ್ಟ್ರಿಸಿಟಿಯಲ್ಲಿ ಏನಪ್ಪಾ ಅಂದ್ರೆ ಸೀರೀಸ್ ಅಂಡ್ ಪ್ಯಾರಲಲ್ ರೆಸಿಸ್ಟರ್ಸ್. ಸೊ ರೆಸಿಸ್ಟರ್ಸ್ ಅಂದ್ರೆ ಏನಂತ ನೋಡಿದೀವಿ ನಾವು ಆಲ್ರೆಡಿ. ರೆಸಿಸ್ಟೆನ್ಸ್ ಅಂದ್ರೂ ತಿಳ್ಕೊಂಡಿದೀವಿ, ರೆಸಿಸ್ಟಿವಿಟಿನೂ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದೀವಿ. ಕರೆಕ್ಟಾ? ಸೊ ಮೂರು ತುಂಬಾ ಸೇಮ್ ಆಗಿದೆಲ್ಲ, ರೆಸಿಸ್ಟರ್ಸ್, ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕಾದ್ರೆ ಚೆನ್ನಾಗಿ. ಈ ಪಾಠದಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ರೆಸಿಸ್ಟರ್ಸು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಹೆಂಗ್ ಕಾಣಿಸುತ್ತೆ, ಹೆಂಗ್ ಬಿಹೇವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ರೆಸಿಸ್ಟರ್ಸು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಯಾವ ತರ ಕಾಣಿಸುತ್ತೆ, ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಆಲ್ ರೈಟ್. ಸೊ ಇವತ್ತಿನ ಪಾಠದಲ್ಲಿ ನಾವು ಏನ್ ನೋಡಕ್ ಹೋಗ್ತಾ ಇದೀವಿ? ಇವತ್ತಿನ ಪಾಠದಲ್ಲಿ ನಾವು ಸೀರೀಸ್ ರೆಸಿಸ್ಟರ್ಸ್ ಯಾವ ತರ ಇರುತ್ತೆ, ಯಾವ ತರ ಕಾಣುತ್ತೆ, ಯಾವ ತರ ಬಿಹೇವ್ ಮಾಡುತ್ತೆ ಹೇಳಿರೋ ತರ ಮುಂಚೆನೆ. ಕರೆಕ್ಟ್. ಸೇಮ್ ಥಿಂಗ್ ವಿತ್ ಪ್ಯಾರಲಲ್ ರೆಸಿಸ್ಟರ್ಸ್. ಅದ್ರ ಜೊತೆಗೆ ಇವೆರಡ್ರ ಮೇಲೂ ವರ್ಡ್ ಪ್ರಾಬ್ಲಮ್ಸ್ ನೋಡೋಣ. ಓಕೆ, ಆಲ್ ರೈಟ್. ಸೊ ಮುಂದಕ್ಕೆ ನಾವೇನ್ ನೋಡೋಣ ಇವಾಗ? ಸೀರೀಸ್ ರೆಸಿಸ್ಟರ್ಸ್ ಯಾವ ತರ ಕಾಣಿಸುತ್ತೆ ಹಾಗೂ ಪ್ಯಾರಲಲ್ ರೆಸಿಸ್ಟರ್ಸ್ ಯಾವ ತರ ಕಾಣಿಸುತ್ತೆ ಅಂತ ನೋಡೋಣ. ರೆಡಿನಾ? ಆಲ್ ರೈಟ್. ನೋಡಿ ಇಲ್ಲಿ. ಸೊ ಮೊದಲನೇ ಡಯಾಗ್ರಾಮ್ ನಮ್ಗೆ ಏನ್ ಬಂದಿದೆಯೋ ಇದಕ್ಕೆ ನಾವೇನಂತ ಕರಿತೀವಿ? ಸೀರೀಸ್ ರೆಸಿಸ್ಟರ್ಸ್ ಅಂತ ಕರಿತೀವಿ. ಯಾಕೆ ಅಥವಾ ಹೆಂಗೆ ಅಂದ್ರೆ R1, R2, R3 ಮೂರು ರೆಸಿಸ್ಟರ್ಸ್ ಇದೆ. ಮೂರು ರೆಸಿಸ್ಟರ್ಸ್ ಒಂದ್ರ ಪಕ್ಕ ಒಂದ್ರಲ್ಲಿದೆ. ಕರೆಕ್ಟಾ? R1 ಪಕ್ಕದಲ್ಲಿ R2 ಇದೆ, R2 ಪಕ್ಕದಲ್ಲಿ R3 ಇದೆ. ಸೊ ಯಾವಾಗ ರೆಸಿಸ್ಟರ್ಸ್ ಒಂದ್ರ ಪಕ್ಕ ಒಂದು ಜೋಡಿಸಿರ್ತಾರೆ ಅವಾಗ ಏನಂತ ಕರಿತೀವಿ ನಾವು? ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್. ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಕರಿತೀವಿ. ನೋಡಿ, ಸೀರೀಸ್ ಅಂದ್ರೆ ಏನು ಜ್ಞಾಪಕ ಇಟ್ಕೊಳ್ಳಿ. ಸೀರೀಸ್ ಅಂದ್ರೆ ಒಂದಾದ್ಮೇಲೆ ಒಂದು. ಕರೆಕ್ಟ್. ಒಂದು ರೆಸಿಸ್ಟರ್ಸ್ ಆದ್ಮೇಲೆ ಇನ್ನೊಂದು, ಇನ್ನೊಂದು ರೆಸಿಸ್ಟರ್ ಆದ್ಮೇಲೆ ಇನ್ನೊಂದು. ಅದೇ ರೀತಿಯಲ್ಲಿ ಪ್ಯಾರಲಲ್ ಯಾವ ತರ ಇರುತ್ತೆ? ಪ್ಯಾರಲಲ್ ನೋಡೋದಕ್ಕೆ ಏನೋ ಈ ತರ ಇರುತ್ತೆ. ಇಲ್ಲಿ ನೋಡಿ, ಏನ್ ಗಮನಿಸ್ಬೇಕಂದ್ರೆ ಒಂದ್ರ ಕೆಳಗಡೆ ಒಂದಿದೆ, ಅದು ಒಂದು ಪಾಯಿಂಟು. ಅದ್ರ ಜೊತೆಗೆ ಈ ರೆಸಿಸ್ಟರ್ಗೆ ಎರಡು ಎಂಡ್ ಇದೆ. ಆ ಎರಡು ಎಂಡು ಎ, ಇಲ್ಲಿ ನೋಡಿ ಈ ಎಂಡ್ ಕೂಡ ಎಗೆ, ಈ ಎಂಡ್ ಕೂಡ ಎ ಕನೆಕ್ಟ್ ಆಗ್ತಿದೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಈ ಎಂಡ್ ಕೂಡ ಬಿಗೆ, ಈ ಎಂಡ್ ಕೂಡ ಬಿಗೆ, ಹಾಗೂ ಈ ಎಂಡ್ ಕೂಡ ಬಿಗೆ ಕನೆಕ್ಟ್ ಆಗ್ತಾ ಇದೆ, ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಸೊ ಯಾವಾಗ ರೆಸಿಸ್ಟರ್ಸ್ ಒಂದ್ರ ಕೆಳಗಡೆ ಒಂದಿರುತ್ತೋ ಅಥವಾ ಮೂರು ರೆಸಿಸ್ಟರ್ಸ್ ಎರಡು ಪಾಯಿಂಟ್ ಕನೆಕ್ಟ್ ಆಗಿರುತ್ತೋ ಅವಾಗ ಏನಂತ ಕರಿತೀವಿ ನಾವು? ದೀಸ್ ರೆಸಿಸ್ಟರ್ಸ್ ಆರ್, ಓಕೆ, ದೀಸ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳ್ತೀವಿ. ಸೊ ಇದೇ ರೆಸಿಸ್ಟರ್ಸ್ ಇವಾಗ ನಾವು ಡಯಾಗ್ರಾಮ್ಸ್ ನೋಡಿದ್ವಿ, ಯಾವ ತರ ಕನೆಕ್ಟ್ ಆಗಿರುತ್ತೆ ಅಂತಾನೂ ಕೂಡ ನೋಡಿದೀವಿ. ಇವಾಗ ನಾವೇನ್ ಮಾಡೋಣ? ಹೋಗ್ಬಿಟ್ಟು ಇದನ್ನ ಸಿಮ್ಯುಲೇಷನ್ ಅಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ರೆಡಿನಾ? ಸಿಮ್ಯುಲೇಷನ್ಗೆ ಹೋಗೋಣ ಈಗ. ಸೊ ಇದೇ ನಮ್ಮ ಸಿಮ್ಯುಲೇಷನ್. ಇಲ್ಲಿ ನೋಡಿ, ಸಿಮ್ಯುಲೇಷನ್ ಅಲ್ಲಿ ಏನ್ ನೋಡ್ಬೋದು ನಾವು? ಮೂರು ರೆಸಿಸ್ಟರ್ಸ್ ನ ನೋಡ್ಬೋದು. 1, 2, 3 ಯಾವ ತರ ಕನೆಕ್ಟ್ ಆಗಿದ್ದಾರೆ? ಒಂದ್ರ ಪಕ್ಕ ಒಂದು ಕನೆಕ್ಟ್ ಆಗಿದೆ. ಸೊ ಯಾವಾಗ ರೆಸಿಸ್ಟರ್ಸ್ ಒಂದ್ರ ಪಕ್ಕ ಒಂದು ಕನೆಕ್ಟ್ ಆಗಿರುತ್ತೋ ಅದಕ್ಕೆ ಏನಂತ ಕರಿತೀವಿ ನಾವು? ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೀರೀಸ್ ಅಂದ್ರೆ ಏನು? ಒಂದ್ರ ಪಕ್ಕ ಒಂದು ರೆಸಿಸ್ಟರ್ಸ್ ಕನೆಕ್ಟ್ ಆಗಿರ್ತವೆ. ಸೊ ರೆಸಿಸ್ಟರ್ಸ್ ಯಾವಾಗ ಒಂದ್ರ ಪಕ್ಕ ಒಂದು ಕನೆಕ್ಟ್ ಆಗಿರ್ತಾವೋ ಅವಾಗ ದ ಕರೆಂಟ್ ಇಸ್ ಕಾನ್ಸ್ಟೆಂಟ್ ಅಕ್ರಾಸ್ ಆಲ್ ದ 3 ರೆಸಿಸ್ಟರ್ಸ್. ಅಂದ್ರೆ ನೋಡಿ, ಕರೆಂಟ್ ಇಲ್ಲಿಂದ ಫ್ಲೋ ಆಗ್ತಾ ಇದೆ ಅಲ್ವಾ? ಈ ರೆಸಿಸ್ಟರ್ಸ್ ಕೂಡ ಫ್ಲೋ ಆದಾಗ, ಈ ರೆಸಿಸ್ಟರ್ ಕೂಡ ಫ್ಲೋ ಆದಾಗ, ಈ ರೆಸಿಸ್ಟರ್ ಕೂಡ ಫ್ಲೋ ಆದಾಗ ಏನಾಗ್ತಿರುತ್ತೆ? ಕರೆಂಟ್ ಇಸ್ ಕಾನ್ಸ್ಟೆಂಟ್. ಸೊ ಜ್ಞಾಪಕ ಇಟ್ಕೋಬೇಕಾಗಿರೋ ಅಂಶ ಏನಂದ್ರೆ ಸೀರೀಸ್ ಕನೆಕ್ಷನ್ ಆಫ್ ರೆಸಿಸ್ಟರ್ಸ್ ಅಲ್ಲಿ ಕರೆಂಟ್ ಇಸ್ ಕಾನ್ಸ್ಟೆಂಟ್. ಇದನ್ನ ಜ್ಞಾಪಕ ಇಟ್ಕೋಬೇಕು. ದೆನ್ ವಾಟ್ ಇಸ್ ನಾಟ್ ಕಾನ್ಸ್ಟೆಂಟ್? ಇಲ್ಲಿ ನೋಡಿ, ಇದು ವೋಲ್ಟ್ ಮೀಟರ್ ಇದೆ ನಮ್ಮ ಹತ್ರ. ಅಕ್ರಾಸ್ ದೀಸ್ ಬೋತ್ ಪಾಯಿಂಟ್ಸ್ ವಾಟ್ ಇಸ್ ದ ವೋಲ್ಟ್ ಮೀಟರ್? ವಾಟ್ ಇಸ್ ದ ವೋಲ್ಟೇಜ್? 2.73. ಅದೇ ಇವಾಗ ಈ ಕಡೆ ನೋಡೋಣ. ನೋಡಿ, ಅಕ್ರಾಸ್ ದೀಸ್ ಬೋತ್ ಪಾಯಿಂಟ್ಸ್ ಆಫ್ ದ ರೆಸಿಸ್ಟರ್ ವಾಟ್ ಇಸ್ ದ ವೋಲ್ಟೇಜ್? 2.73 ಇತ್ತು ಅಲ್ಲಿ. ಇಲ್ಲಿ ನೋಡಿ ಎಷ್ಟಾಗುತ್ತೆ? 3.00 ವೋಲ್ಟ್ಸ್. ಅದೇ ಇವಾಗ ಈ ಕಡೆ ನೋಡಿ, ಇಲ್ಲಿ ಎಷ್ಟಾಗುತ್ತೆ? ಇಲ್ಲಿ ಎಷ್ಟಾಗುತ್ತೆ ನೋಡಿ? 3.27 ವೋಲ್ಟ್ಸ್. ಸೊ ಸೀರೀಸ್ ರೆಸಿಸ್ಟರ್ಸ್, ಸೊ ಸೀರೀಸ್ ಅಲ್ಲಿ ಕರೆಕ್ಟ್ ಆಗಿರೋ ರೆಸಿಸ್ಟರ್ಸ್ ಇನ್ ಸರ್ಕ್ಯೂಟ್ ಅಲ್ಲಿ ಕರೆಂಟು ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವ್ದು ಕಾನ್ಸ್ಟೆಂಟ್ ಆಗಿರಲ್ಲ? ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಇದೇ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋಂಥ ಅಂಶ. ಸೀರೀಸ್ ನೋಡಿದ್ವಲ್ಲ, ಇವಾಗ ಪ್ಯಾರಲಲ್ ರೆಸಿಸ್ಟರ್ಸ್ ನೋಡೋಣ ಬನ್ನಿ. ಸೊ ಇಲ್ಲೇನ್ ನೋಡ್ತಾ ಇದೀವಿ ನಾವು ಇವಾಗ? ಇದು ನಮ್ಮ ಪ್ಯಾರಲಲ್ ರೆಸಿಸ್ಟರ್ಸ್. ಪ್ಯಾರಲಲ್ ರೆಸಿಸ್ಟರ್ ಅಂದ್ರೆ ಏನು ನೋಡಿ? ಮೂರು ರೆಸಿಸ್ಟರ್ಸ್ ಇದೆ. 10 ohms ಇನ ಒಂದು ರೆಸಿಸ್ಟರು, 11 ohms ಇನ ಒಂದು ರೆಸಿಸ್ಟರು, 12 ohms ಇನ ಒಂದು ರೆಸಿಸ್ಟರು. ಒಂದ್ರ ಕೆಳಗಡೆ ಒಂದಿದೆ. ಹಾಗೆ ಮೂರು ರೆಸಿಸ್ಟರ್ಸ್ ಎಂಡ್ಸ್ ನೋಡಿ, ಎಲ್ಲಾ ಮೂರು ರೆಸಿಸ್ಟರ್ ಎಂಡು ಈ ಎಂಡ್ ಕನೆಕ್ಟ್ ಆಗಿದೆ, ಹಾಗೂ ಇನ್ನೊಂದು ಎಂಡ್ ಬಂದ್ಬಿಟ್ಟು ಈ ಎಂಡ್ ಕನೆಕ್ಟ್ ಆಗಿದೆ. ಸೊ ಯಾವಾಗ ರೆಸಿಸ್ಟರ್ಸ್ ಈ ರೀತಿಯಲ್ಲಿ ನಾವು ಅರೇಂಜ್ ಮಾಡ್ತೀವೋ ಅವಾಗ ಏನಂತ ಕರಿತೀವಿ ನಾವು? ಪ್ಯಾರಲಲ್ ರೆಸಿಸ್ಟರ್ಸ್ ಅಂತ ಕರಿತೀವಿ. ಆಲ್ ರೈಟ್. ಸೊ ಈ ಪ್ಯಾರಲಲ್ ರೆಸಿಸ್ಟರ್ಸ್ ಅಲ್ಲಿ ಏನ್ ಕಾಮನ್ ಆಗಿರುತ್ತೆ ಅಂತ ನೋಡೋಣ. ನೋಡಿ, ವೋಲ್ಟೇಜ್ ಎಷ್ಟಿದೆ? ಅಕ್ರಾಸ್ 12 ohms ಇನ ರೆಸಿಸ್ಟರ್ ಆ ಕಡೆ ಮತ್ತೆ ಈ ಕಡೆ ನೋಡಿದಾಗ ವೋಲ್ಟೇಜ್ ಎಷ್ಟಿದೆ? 9 ವೋಲ್ಟ್ಸ್ ಇದೆ. ಅದೇ ಇವಾಗ 11 ohms ನೋಡೋಣ ವೋಲ್ಟೇಜ್ ಎಷ್ಟಿರುತ್ತೆ ಅಂತ. ಸೊ 11 ohms ನೋಡಿದಾಗ ವೋಲ್ಟೇಜ್ ನೋಡಿ ಎಷ್ಟಿರುತ್ತೆ? ಮತ್ತೆ 9 ವೋಲ್ಟ್ಸ್ ಇರುತ್ತೆ. ಅಕ್ರಾಸ್ 10 ohms ರೆಸಿಸ್ಟರ್ ನೋಡೋಣ. ನೋಡಿ,
ಅಕ್ರಾಸ್ 10 ohms ರೆಸಿಸ್ಟರ್ ನೋಡಿದಾಗ ಯಾವ ಥರ ಇರುತ್ತೆ ವೋಲ್ಟೇಜು, ಆವಾಗಲೂ ಕೂಡ ವೋಲ್ಟೇಜ್ 9 volts ಇರುತ್ತೆ ಅಲ್ವಾ. ಸೊ ನಾವೇನು ಹೇಳ್ಬೋದು ಇವಾಗ, ಪ್ಯಾರಲಲ್ ರೆಸಿಸ್ಟರ್ಸಲ್ಲಿ ಏನು ಕಾನ್ಸ್ಟೆಂಟ್ ಆಗಿರುತ್ತೆ, ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತೆ. ಮತ್ತು ಏನು ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ, ಕಾನ್ಸ್ಟೆಂಟ್ ಆಗಿ ಇರದೇ ಇರೋದು ಯಾವುದಪ್ಪ ಅಂದರೆ ಕರೆಂಟ್. ಇಲ್ಲಿ ನೋಡಿ, ಅಕ್ರಾಸ್ ದಿಸ್ ರೆಸಿಸ್ಟರ್ ಎಷ್ಟಿದೆ ಕರೆಂಟು, 0.90 ಆಂಪಿಯರ್ಸ್, ಇಲ್ಲಿ 0.82 ಆಂಪಿಯರ್ಸ್, ಹಾಗೂ ಇಲ್ಲಿ 0.75 ಆಂಪಿಯರ್ಸ್. ಅರ್ಥ ಆಯ್ತಲ್ವಾ. ಬನ್ನಿ ವಾಪಸ್ಸು PPTಗೆ ಹೋಗೋಣ. ಸೊ ನೋಡಿದ್ರಲ್ಲ ಸಿಮ್ಯುಲೇಷನ್, ಅರ್ಥ ಆಯ್ತಾ ಚೆನ್ನಾಗಿ. ಸೊ ಇವಾಗ ನಾವು ಏನು ಮಾಡ್ತಾ ಇದೀವಿ ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಡೆರಿವೇಷನ್ನ ಮಾಡ್ತಾ ಇದ್ದೀವಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಿದು ಅಂತ ಹೇಳ್ತೀನಿ. ಓಕೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಯಾವಾಗ, ವೆನ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೀರೀಸ್ ಅಂದರೆ ಏನು, ಸೀರೀಸ್ ಅಂದರೆ ರೆಸಿಸ್ಟರ್ಸ್ ಒಂದ್ರ ಪಕ್ಕ ಒಂದು ಕನೆಕ್ಟ್ ಆಗಿರುತ್ತೆ ಅಂತ. ಸೊ ಯಾವಾಗ ರೆಸಿಸ್ಟರ್ಸು ಸೀರೀಸಲ್ಲಿ ಕನೆಕ್ಟ್ ಆಗಿರುತ್ತೋ ಏನು ಸೇಮ್ ಆಗಿರುತ್ತೆ, ಕರೆಂಟ್ ಯಾವ ರೀತಿಯಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ ನಾವು, ಐ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಐ ಹೆಂಗಿರುತ್ತೆ, ಐ ಸೇಮ್ ಆಗಿರುತ್ತೆ. ಮತ್ತು ವೋಲ್ಟೇಜ್ ಯಾವ ರೀತಿ ಇರುತ್ತೆ, ವೋಲ್ಟೇಜು ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ. ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ಎಷ್ಟು ರೆಸಿಸ್ಟರ್ಸ್ ಇದೋ ಅಷ್ಟರ ಜೊತೆಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ವೋಲ್ಟೇಜ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾವು 3 ರೆಸಿಸ್ಟರ್ಸ್ ತೊಗೊಂಡಿದ್ರೆ ವೋಲ್ಟೇಜ್ ಏನಾಗುತ್ತೆ, ವಿ ವಿಲ್ ಬಿ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ಅದೇ ನಾವು 4 ರೆಸಿಸ್ಟರ್ಸ್ ತೊಗೊಂಡಿದ್ರೆ ವಿ ವಿಲ್ ಬಿ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಪ್ಲಸ್ V4. ಆಯ್ತಾ. ನಾವು ಇವಾಗ ಯಾವ ಕೇಸ್ನ ಕನ್ಸಿಡರ್ ಮಾಡೋಣ, ಈ ಕೇಸ್ನ ಕನ್ಸಿಡರ್ ಮಾಡೋಣ. ಸೊ ಈ ಕೇಸ್ ಕನ್ಸಿಡರ್ ಮಾಡಿದಾಗ ಏನಂತ ಬರ್ಕೋಬಹುದು ನಾವು, ವಿ ವಿಲ್ ಬಿ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ನೋಡಿ, ಆ ಸೀರೀಸಲ್ಲಿ 3 ವೋಲ್ಟೇಜ್ ಇತ್ತಲ್ವಾ, ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಅಂದರೆ ಸೇಮ್ ಇರಲ್ಲ. ಅದು ಏನು ಸೇಮ್ ಆಗಿರುತ್ತೆ, ಕರೆಂಟ್ ಮಾತ್ರ ಸೇಮ್ ಆಗಿರುತ್ತೆ. 3 ಬೇರೆ ಬೇರೆ ವೋಲ್ಟೇಜ್ಗಳು ಬರ್ತವೆ. ಆ 3 ವೋಲ್ಟೇಜ್ನ ನಾವು ಆ್ಯಡ್ ಮಾಡಿದ್ರೆ ಆ ವೋಲ್ಟೇಜು ಬ್ಯಾಟ್ರಿ ವೋಲ್ಟೇಜಿಗೆ ಸಮವಾಗಿರುತ್ತೆ. ಅರ್ಥ ಆಯ್ತಾ, ಸೀರೀಸಲ್ಲಿ ಇದಾಗೋದು. ಸೊ ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ಯಾಕೆ ಬರೀ 3? ಯಾಕಂದ್ರೆ ನಾವು ಸೀರೀಸಲ್ಲಿ ಬರೀ 3 ರೆಸಿಸ್ಟರ್ಸ್ನ ತೊಗೊಂಡಿದ್ದೀವಿ, ಅದಕ್ಕೆ ಬರೀ ನಾವು 3 ಬರೆದಿದ್ದೀವಿ. ಮತ್ತೆ ವಿ ನೋ ದಟ್, ನಮ್ಗೆ ಏನು ಗೊತ್ತಿದೆ ಫಾರ್ಮ್ಯುಲಾ, ವಿ ಇಸ್ ಈಕ್ವಲ್ ಟು IR ಗೊತ್ತಿದೆಯಲ್ವಾ ಇದು ನಮಗೆ, ಕರೆಕ್ಟ್ ತಾನೆ, ವಿ ಇಸ್ ಈಕ್ವಲ್ ಟು IR. ಸೊ ವಿ ಇಸ್ ಈಕ್ವಲ್ ಟು IR ಅಂತಾನೆ ಬರೀರಿ ಇಲ್ಲಿ. ಸೊ ವಿ ಜಾಗದಲ್ಲಿ ಇಲ್ಲಿ ಏನು ಬರೆಯೋಣ, IR ಅಂತ ಬರೆಯೋಣ. ಇಲ್ಲಿ V1 ಅಂತ ಇದೆ. ಸೊ ಕರೆಂಟ್ ಸೇಮ್ ಆಗಿರೋದ್ರಿಂದ ಐ ಜಾಗದಲ್ಲಿ ಐನೇ ಬರೀರಿ. ಯಾಕೆ, ಇಲ್ಲಿ ನೋಡಿ, ಐ ಇಸ್ ಈಕ್ವಲ್ ಟು ಸೇಮ್, ಅದಕ್ಕೆ ಐ ಜಾಗದಲ್ಲಿ ಕರೆಂಟ್ ಸೇಮ್ ಇರುತ್ತೆ. R1 ಆಗುತ್ತೆ ಇಲ್ಲಿ. V2 ಜಾಗದಲ್ಲಿ IR2, V3 ಜಾಗದಲ್ಲಿ IR3. ಸೊ ರೈಟ್ ಹ್ಯಾಂಡ್ ಸೈಡ್ ನೋಡಿದಾಗ ಏನು ಕಾಮನ್ ತೆಗಿಬೋದು ನೀವು, ರೈಟ್ ಹ್ಯಾಂಡ್ ಸೈಡ್ ನೋಡಿದಾಗ ನಾವು ಐನ ಕಾಮನ್ ತೆಗಿಬೋದು. ಸೊ ಐನ ಕಾಮನ್ ತೆಗೆದ್ರೆ R1 ಪ್ಲಸ್ R2 ಪ್ಲಸ್ R3 ಉಳಿಯುತ್ತೆ ಇಲ್ಲಿ, ಕರೆಕ್ಟ್. ಸೊ ಐ ಮತ್ತು ಐ ಕ್ಯಾನ್ಸಲ್ ಆಗುತ್ತೆ, ಕೊನೆದಾಗ ಏನು ಬರುತ್ತೆ, ಆರ್. ಇದು ರೆಸಿಸ್ಟರ್ಸ್ ಯಾವ ಥರ ಕನೆಕ್ಟ್ ಆಗಿದೆ, ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಸೊ ಈ RS ಇದೆ ನೋಡಿ, RS ಗೆ ನಾವೇನಂತ ಕರಿತೀವಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. R1 R2 R3 3 ರೆಸಿಸ್ಟರ್ಸ್. ನೋಡಿ, ಈ 3 ರೆಸಿಸ್ಟರ್ಸ್ ಬದಲು RS ಅನ್ನೋ ಒಂದು ರೆಸಿಸ್ಟರ್ ಹಾಕಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆ ರೆಸಿಸ್ಟೆನ್ಸ್ ಹೆಂಗಿರುತ್ತೆ, ಈ 3ಕ್ಕೂ ಸಮವಾಗಿರುತ್ತೆ. ಮತ್ತೆ ಈ ರೆಸಿಸ್ಟರ್ಸ್ ಅಲ್ಲಿ ಯಾವ್ದು ಜಾಸ್ತಿ, ಯಾವಾಗಲೇ ನಾವು ನೋಡಿದಂಗೆ ಇದು 10 ohms 11 ohms ಮತ್ತೆ 12 ohms, ಕರೆಕ್ಟ್ ಅಲ್ವಾ. ಇದರಲ್ಲಿ ಯಾವ್ದು ಜಾಸ್ತಿ ಇದೆ, 12 ohms ಜಾಸ್ತಿ ಇದೆ. ಸೊ ಇನ್ನೊಂದು ಪಾಯಿಂಟ್ ಏನು ಹೇಳ್ಬೋದಪ್ಪ ಅಂದ್ರೆ, ಇದರಲ್ಲಿ RS ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ R3. ಅಥವಾ ಯಾವುದೇ ಬೇರೆ ನಂಬರ್ ಕೊಟ್ಟಿದ್ರು RS ವಿಲ್ ಆಲ್ವೇಸ್ ಬಿ ಗ್ರೇಟರ್ ದೆನ್ ದ ಹೈಯೆಸ್ಟ್ ರೆಸಿಸ್ಟರ್ ಗಿವನ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಅರ್ಥ ಆಯ್ತಲ್ವಾ. ಇದು ವೆನ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇದೇ ರೀತಿಯಲ್ಲಿ ವೆನ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕೂಡ ನೋಡೋಣ. ಸೊ ಮತ್ತೆ ಏನು ನೋಡೋಣ ನಾವೀಗ, ಇನ್ನೊಂದು ಡೆರಿವೇಶನ್ ವಿಚ್ ಇಸ್ ಕಾಲ್ಡ್ ಆಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಎಫೆಕ್ಟಿವ್ ರೆಸಿಸ್ಟೆನ್ಸ್. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಯಾವಾಗ ನೋಡೋದು ನಾವು, ವೆನ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಏನು ಸೇಮ್ ಇರುತ್ತೆ, ವೋಲ್ಟೇಜ್ ಸೇಮ್ ಆಗಿರುತ್ತೆ, ಮತ್ತೆ ಏನು ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ, ಕರೆಂಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಸೊ ವೋಲ್ಟೇಜ್ ಸೇಮ್ ಇರೋದ್ರಿಂದ, ಸೊ ವೋಲ್ಟೇಜ್ ಸೇಮ್ ಇರುತ್ತೆ ಅಕ್ರಾಸ್ ಆಲ್ ದ ಹೌ ಮೆನಿ ಎವರ್ ರೆಸಿಸ್ಟರ್ಸ್ ವಿ ಆರ್ ಯೂಸಿಂಗ್. ಕರೆಂಟ್ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಇವಾಗ ನಾವು ಬರೀ 3 ರೆಸಿಸ್ಟರ್ಸ್ ಯೂಸ್ ಮಾಡಿದ್ರೆ ಯಾವ ಥರ ಬರೀಬೋದು, ಅವಾಗ ಐ ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3, ಕರೆಕ್ಟ್. ಅದೇ ನಾವು 4 ರೆಸಿಸ್ಟರ್ಸ್ ಯೂಸ್ ಮಾಡಿದ್ರೆ ಐ ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3 ಪ್ಲಸ್ I4 ಆ್ಯಂಡ್ ಸೊ ಆನ್. ಸೊ 5 ಮಾಡಿದ್ರೆ I5 ವರೆಗೂ ಬರುತ್ತೆ, 6 ಮಾಡಿದ್ರೆ I6 ವರೆಗೂ ಬರುತ್ತೆ. ಅರ್ಥ ಆಯ್ತಾ. ಸೊ ನಾವಿವಾಗ ಯಾವ ಕೇಸ್ ಕನ್ಸಿಡರ್ ಮಾಡೋಣ, 3 ರೆಸಿಸ್ಟರ್ಸ್ ಕೇಸ್ನ ಕನ್ಸಿಡರ್ ಮಾಡೋಣ. ಸೊ 3 ರೆಸಿಸ್ಟರ್ ಕೇಸ್ನ ಕನ್ಸಿಡರ್ ಮಾಡಿದಾಗ ಐ ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್
I3. ಮತ್ತೆ what do we know? We know that V is equal to IR, correct? So I is equal to ಏನಾಗುತ್ತೆ V by R ಆಗುತ್ತಾ? ಸೊ ಇಲ್ಲಿ ಬರೀರಿ V by R is equal to ವೋಲ್ಟೇಜ್ ಸೇಮ್ ಇರುತ್ತೆ. ಇಲ್ಲಿ ನೋಡಿ ವೋಲ್ಟೇಜ್ ಸೇಮ್ ಇರೋದ್ರಿಂದ V ಅಲ್ಲಿ ಏನು ಚೇಂಜಸ್ ಆಗಲ್ಲ, R ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಇದು R1 ಆಗುತ್ತೆ, V by R2 ಆಗುತ್ತೆ, V by R3 ಆಗುತ್ತೆ. ಎಲ್ಲಿ ಗೊತ್ತಾಯ್ತು ನಮಗೆ ವೋಲ್ಟೇಜ್ ಸೇಮ್ ಇದೆ ಅಂತ? ಸಿಮ್ಯುಲೇಷನ್ ಅಲ್ಲಿ ಗೊತ್ತಾಯ್ತು. ವೋಲ್ಟ್ ಮೀಟರ್ ಚೇಂಜ್ ಮಾಡಿದಾಗ ನೋಡಿದ್ರಲ್ಲ 9 ವೋಲ್ಟ್ಸೇ ಬರ್ತಾ ಇತ್ತು ಕಂಟಿನ್ಯೂಸ್ ಆಗಿ. ಓಕೆ, ರೀಕಾಲ್ ಮಾಡ್ಕೊಳ್ಳಿ ಅದನ್ನ, ಇಲ್ಲ ವಿಡಿಯೋ ರಿವೈಂಡ್ ಮಾಡ್ಬಿಟ್ಟು ನೋಡಿ ಒಂದ್ಸತಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನು ಕಾಮನ್ ತಗೋಬಹುದು ನಾವು? V by R, V ನ ಕಾಮನ್ ತಗೋಬಹುದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. 1 by R1 ಪ್ಲಸ್ 1 by R2 ಪ್ಲಸ್ 1 by R3 ಅಂತ ಬರೀಬಹುದು. ಸೊ ಇಲ್ಲಿ V ಮತ್ತೆ V ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರೋ ಕಾರಣದಿಂದ ಏನಂತ ಬರೆಯೋಣ? 1 by RP will be equal to 1 by R1 plus 1 by R2 plus 1 by R3. So this is the derivation for resistors when they are connected in parallel. So when resistors are connected in parallel, what is same? Voltage is same. And what is distributed? Current is distributed. So ನೋಡಿ ಈ ಪಾಯಿಂಟ್ ನೀವು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನೀವು ಡೈರೆಕ್ಟ್ ಆಗಿ ಇದನ್ನ ಬರೀಬಹುದು. ಸೊ ಕರೆಂಟ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ I is equal to I1 plus I2 plus I3. ಸೊ ಇದು ಬಂದಿದ ತಕ್ಷಣ ಈ ರಿಲೇಶನ್ಶಿಪ್ ಜ್ಞಾಪಕ ಇಟ್ಕೋಬೇಕು. ಇಲ್ಲಿಂದ I ನ ಕಂಡುಹಿಡಿಯಬೇಕು. ವೋಲ್ಟೇಜ್ ಸೇಮ್ ಆಗಿರೋದ್ರಿಂದ V ಹಂಗೆ ಇರುತ್ತೆ, R1 R2 R3 ಆಗುತ್ತೆ. V ಕಾಮನ್ ತಗೊಂಡು ಕ್ಯಾನ್ಸಲ್ ಔಟ್ ಮಾಡಿದ್ರೆ 1 by RP ಬರುತ್ತೆ. ಇದೇ ರೀತಿಯಲ್ಲಿ ಸೀರೀಸ್ ಕೂಡ ಅಷ್ಟೇ. ಸೀರೀಸ್ ಅಲ್ಲಿ ಏನು ಸೇಮ್ ಇರುತ್ತೆ? I ಸೇಮ್ ಇರುತ್ತೆ, V ಡಿಫ್ರೆಂಟ್ ಆಗಿರುತ್ತೆ. ಸೊ V ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ. ಸೊ V ಡಿಸ್ಟ್ರಿಬ್ಯೂಟ್ ಆಗಿರೋ ಕಾರಣದಿಂದ V is equal to V1 plus V2 plus V3. ಅದು ಗೊತ್ತಾದ್ಮೇಲೆ ಈ ರಿಲೇಶನ್ಶಿಪ್ ಯೂಸ್ ಮಾಡಿಬಿಟ್ಟು ಆ ಡೆರಿವೇಶನ್ ಕೂಡ ಮಾಡ್ಬೋದು. ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಇಷ್ಟೇ. ಸೀರೀಸ್ ಅಲ್ಲಿ I is ಸೇಮ್, ಓಕೆ, I is ಸೇಮ್ ಅಂದ್ರೆ ಕರೆಂಟ್ ಇಸ್ ಸೇಮ್, ವೋಲ್ಟೇಜ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಅದೇ ಪ್ಯಾರಲಲ್ ಅಲ್ಲಿ ಏನ್ ಸೇಮ್ ಇರುತ್ತೆ? ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟು ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ. ಈ ಟೇಬಲ್ನ ನೀವು ಜ್ಞಾಪಕ ಇಟ್ಕೋಬೇಕು. ಎಸ್ ಅಂದ್ರೆ ಸೇಮ್, ಡಿ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್. ಸೀರೀಸ್ ಕರೆಂಟ್ ಇಸ್ ಸೇಮ್, ವೋಲ್ಟೇಜ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಪ್ಯಾರಲಲ್ ವೋಲ್ಟೇಜ್ ಇಸ್ ಸೇಮ್, ಕರೆಂಟ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಆಲ್ ರೈಟ್. ಸೊ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಡೆರಿವೇಶನ್ ಆರಾಮಾಗಿ ಮಾಡ್ಬೋದು. ಆಲ್ ರೈಟ್. ಇಡೀ ಡೆರಿವೇಶನ್ ಜ್ಞಾಪಕ ಇಟ್ಕೋಬೇಕಂತ ಏನೂ ಇಲ್ಲ. ಅರ್ಥ ಆಯ್ತಲ್ವಾ? ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಸೊ ಮುಂದೆ ಏನಿದೆಯಪ್ಪ ಅಂದ್ರೆ ನಾವಂದ್ರೆ ಎಕ್ಸಾಂಪಲ್ನ ತಗೊಂಡಿದ್ದೀವಿ ಒಂದು. ಯಾವ ಎಕ್ಸಾಂಪಲ್ಲು ಅದನ್ನ ನೋಡೋಣ. An electric lamp whose resistance is 20 ohms. ಇಲ್ಲಿ ನೋಡಿ, ಇದೇ ನಮ್ಗೆ ಕೊಟ್ಟಿರೋ ಸರ್ಕಿಟ್. ಈ ಲ್ಯಾಂಪಿನ ರೆಸಿಸ್ಟೆನ್ಸ್ ಎಷ್ಟಿದೆ? 20 ಓಮ್ ಇದೆ. ಅಂಡ್ ಅ ಕಂಡಕ್ಟರ್ ಆಫ್ 4 ohms ರೆಸಿಸ್ಟೆನ್ಸ್. ಸೊ ಇಲ್ಲಿ ನೋಡಿ, 4 ohms ಆಲ್ರೆಡಿ ಕೊಟ್ಟಿದ್ದಾರೆ. ಆರ್ ಕನೆಕ್ಟೆಡ್ ಟು ಅ 6 volt ಬ್ಯಾಟರಿ. 6 volt ಬ್ಯಾಟರಿ ಇದೆ. ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕಿಟ್, ಕರೆಂಟ್ ಥ್ರೂ ದ ಸರ್ಕಿಟ್, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪ್ ಅಂಡ್ ದ ಕಂಡಕ್ಟರ್. ಸೊ ಇವಾಗ ಈ ಸರ್ಕಿಟ್ ಡಯಾಗ್ರಾಮ್ನ ನೋಡಿದಾಗ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಹೌ? ನೋಡಿ, ಇಲ್ಲೊಂದು ರೆಸಿಸ್ಟರ್ಸ್ ಇದೆ, ಇಲ್ಲೊಂದು ರೆಸಿಸ್ಟರ್ ಇದೆ. ಯಾವ ತರ ಕನೆಕ್ಟ್ ಆಗಿದೆ? ಅಕ್ಕಪಕ್ಕ ಕನೆಕ್ಟ್ ಆಗಿದೆ. ಸೊ ಅಕ್ಕಪಕ್ಕ ಯಾವಾಗ ಕನೆಕ್ಟ್ ಆಗಿರುತ್ತೋ ಅದಕ್ಕೆ ಏನಂತ ಕರಿತೀವಿ ನಾವು? ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಕರಿತೀವಿ. ಕರೆಕ್ಟಾ? ಸೊ ವೆನ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ನಮ್ಗೆ ಯಾವ ರಿಲೇಶನ್ಶಿಪ್ ಗೊತ್ತಿದೆ? RS ವಿಲ್ ಬಿ ಈಕ್ವಲ್ ಟು R1 ಪ್ಲಸ್ R2. ಕರೆಕ್ಟಾ? ಸೊ ಎಲ್ಲಿ ನೋಡಿದ್ವಿ? ಜಸ್ಟ್ ನಾವು ಇವಾಗ ಡೆರಿವೇಶನ್ ಅಲ್ಲಿ ನೋಡಿದೀವಿ. ಇವಾಗ ನಾವೇನ್ ಕಂಡುಹಿಡಿಬೇಕು? ಫಸ್ಟ್ ದ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು. ಸೊ ದಟ್ ಇಸ್ ನಥಿಂಗ್ ಬಟ್ RS ಓನ್ಲಿ. RS R1 ಎಷ್ಟಿದೆ? 4 ohms ಇದೆ. R2 ಎಷ್ಟಿದೆ? 20 ohms ಇದೆ. Therefore RS will be equal to how much? 24 ohms. ಇಲ್ಲಿಗೆ ನಮ್ಮ ಮೊದಲನೇ ಪ್ರಶ್ನೆ ಮುಗಿಯಿತು. ತುಂಬಾ ಸಿಂಪಲ್ ಆಗಿತ್ತು ಅಲ್ವಾ? ಎರಡು ರೆಸಿಸ್ಟರ್ ಯಾವ ತರ ಕನೆಕ್ಟ್ ಆಗಿದೆ ಅಂತ ನೋಡಬೇಕು. ಅಕ್ಕಪಕ್ಕ ಕನೆಕ್ಟ್ ಆಗಿದ್ರೆ ಅದು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಸೀರೀಸ್ನ ಫಾರ್ಮುಲಾ ನಾವು ನೋಡಿದೀವಿ ಆಲ್ರೆಡಿ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮೊದಲನೇ ಸಬ್ ಕ್ವಶನ್ಗೆ ಆನ್ಸರ್ ಬಂದಾಗಿದೆ. ಎರಡನೇ ಕ್ವಶನ್ ಏನಂತ ನೋಡೋಣ. ದ ಕರೆಂಟ್ ಥ್ರೂ ದ ಸರ್ಕಿಟ್. ಸೊ ಕರೆಂಟ್ ಇವಾಗ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಲ್ವಾ? ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ರೆ ಏನ್ ಸೇಮ್ ಇರುತ್ತೆ? ಕರೆಂಟ್ ವಿಲ್ ಬಿ ಸೇಮ್. ವಾಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್? ವೋಲ್ಟೇಜ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಕರೆಕ್ಟಾ? ದ ಕರೆಂಟ್ ಥ್ರೂ ದ ಸರ್ಕಿಟ್. ಇವಾಗ ಕರೆಂಟ್ ನ ಕಂಡುಹಿಡಿಯಬೇಕು. ಕರೆಂಟ್ ನ ಕಂಡುಹಿಡಿಯಕ್ಕೆ ನಮಗೆ ಯಾವ ಫಾರ್ಮುಲಾ ಗೊತ್ತಿದೆ? V is equal to IR ಅನ್ನೋ ಫಾರ್ಮುಲಾ ಗೊತ್ತಿದೆ. ಆರ್ ಗೊತ್ತಿದೆಯಾ ನಮಗೆ? ಎಸ್. ಎಲ್ಲಿದೆ ಆರು? ಇಲ್ಲಿದೆ ನೋಡಿ ಆರ್. ಇದೆ ಆರು. ವಿ ಗೊತ್ತಿದೆಯಾ? ವಿ ಕೂಡ ಗೊತ್ತಿದೆ. ಎಲ್ಲಿದೆ ವಿ? ವಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 6 volts ಬ್ಯಾಟ್ರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇದರಲ್ಲಿ ವಿ ಜಾಗದಲ್ಲಿ 6 ಬರೀರಿ, ಐ ಜಾಗದಲ್ಲಿ ಐನೇ ಬರೀರಿ, ಯಾಕಂದ್ರೆ ಅದು ಗೊತ್ತಿಲ್ಲ. ಆರ್ ಜಾಗದಲ್ಲಿ ಏನು ಬರೀಬೇಕು? 24. ಸೊ 24 ನ ಕಡೆ ಕಳಿಸಿ ಏನಾಗುತ್ತೆ? ಐ ವಿಲ್ ಬಿ ಇಸ್ ಈಕ್ವಲ್ ಟು 6 by 24. 6 ones are 6 fours are. ಸೊ ಐ ವಿಲ್ ಬಿ ಈಕ್ವಲ್ ಟು 1/4. 1/4 ನ ಡೆಸಿಮಲ್ ಅಲ್ಲಿ ಯಾವ ರೀತಿ ಬರೀಬಹುದು? ಕ್ವಾರ್ಟರ್ ತಾನೇ ಇದು. 0.25 ಆಂಪಿಯರ್ಸ್. ಸೊ ಇದು ನಮ್ಮ ಐ. ಐ ಅಂದ್ರೆ ಇದು ಏನಾಯ್ತು ನಮ್ದು? ಎರಡನೇ ಸಬ್ ಕ್ವಶನ್ ನ ಆನ್ಸರ್ ಮಾಡಾಗಿದೆ. ಅರ್ಥ ಆಗಿದೆ ಅಲ್ವಾ? ಏನಂತ ಜ್ಞಾಪಕ ಇಟ್ಕೋಬೇಕು ಇಲ್ಲಿ? ಸೀರೀಸ್ ಅಲ್ಲಿ ಕರೆಂಟ್ ಸೇಮ್ ಆಗಿರೋ ಕಾರಣ ವಿ ಆಲ್ರೆಡಿ ಕೊಟ್ಟಿದ್ದಾರೆ, ಆರ್ ನಾವು ಜಸ್ಟ್ ನಾವು ಕಂಡುಹಿಡಿದ್ವಿ. ಇದನ್ನ ಆ ಕಡೆ ಕಳಿಸಿದ್ರೆ ಐ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಸಬ್ ಕ್ವಶನ್ ಏನಿದೆ? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಅಂಡ್ ಕಂಡಕ್ಟರ್.
ಸೊ ಎಲೆಕ್ಟ್ರಿಕ್ ಲ್ಯಾಂಪ್ ಮತ್ತೆ ಕಂಡಕ್ಟರಿನ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಸೊ ಇಲ್ಲಿ ನೋಡಿ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ವೋಲ್ಟೇಜ್ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತಾನೆ. ಸೊ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ ವೋಲ್ಟೇಜ್ ಇಲ್ಲಿ. ಸೊ ಏನಂತ ಬರೀಬಹುದು, V is equal to V1 plus V2, ಕರೆಕ್ಟ್, ಬಿಕಾಸ್ ವೋಲ್ಟೇಜ್ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ. ಸೊ V ಜಾಗದಲ್ಲಿ ಏನು ಬರೀಬಹುದು ಈಗ, IR. V1 ಜಾಗದಲ್ಲಿ IR1 ಅಂತ ಬರೀಬೇಕು, ಇಲ್ಲಿ IR2 ಅಂತ ಬರೀಬೇಕು. ಸೊ IR ಅಂದ್ರೆ ಏನಿದೆ ನೋಡಿ, I ಬಂದ್ಬಿಟ್ಟು 0.25, R ಬಂದ್ಬಿಟ್ಟು ಎಷ್ಟಿದೆ 24. ಸೊ ಇದು ಅಲ್ಲಿ ನಮ್ಗೆ V ಕೊಟ್ಟಿದ್ದಾರೆ ನೋಡಿ 6 ವೋಲ್ಟ್. ಸೊ ಅದೇ ಇಲ್ಲಿ 6 ಬರೋದು. ಸೊ I ಮತ್ತೆ ಕಾಮನ್ ಆಗಿದೆ. ಸೊ I ಎಷ್ಟಿದೆ 0.25, ಅದನ್ನ ಹಂಗೆ ಬರೆಯೋಣ, ಇಂಟು R1 ಪ್ಲಸ್ I ಮತ್ತೆ ಎಷ್ಟಿದೆ 0.25 ಇಂಟು R2. ಸೊ R1 ಜಾಗದಲ್ಲಿ ಏನು ಬರೀಬೇಕು ಈಗ 4 ಅಂತ ಬರೆಯೋಣ, ಇನ್ನು R2 ಜಾಗದಲ್ಲಿ 20 ohms. ಸೊ 6 ವಿಲ್ ಬಿ ಈಕ್ವಲ್ ಟು 0.25 ಇಂಟು 4 ಪ್ಲಸ್ 0.25 ಇಂಟು 20. ಸೊ 0.25 ಇಂಟು 4 ಎಷ್ಟು ಬರುತ್ತೆ, 1 ಬರುತ್ತೆ, ಪ್ಲಸ್ 0.25 ಇಂಟು 20 5 ಬರುತ್ತೆ. ಸೊ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್, potential difference across the electric lamp is 5 volts and the conductor is 1 volt. ನಾನು ಯಾಕೆ ಈ ರೀತಿ ಬರ್ದಿದ್ದೀನಿ ಅಂದರೆ ನೋಡಿ, ಇವೆರಡು ನಾವು ಯಾವಾಗ ಆ್ಯಡ್ ಮಾಡ್ತೀವಿ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್, 6 volts, ದಟ್ ಇಸ್ ನಥಿಂಗ್ ಬಟ್ ದ ವೋಲ್ಟೇಜ್ ಆಫ್ ದ ಗಿವನ್ ಬ್ಯಾಟರಿ. ಅರ್ಥ ಆಯ್ತಲ್ವಾ ಇದು? ಓಕೆ, ಸೊ ನ್ಯಾಪ್ಕ ಇಟ್ಕೋಬೇಕಾಗಿರೋದು ಇಷ್ಟೇ ನೋಡಿ, ಈ ಕ್ವಶನ್ ಅಲ್ಲಿ ಇದನ್ನ ನ್ಯಾಪ್ಕ ಇಟ್ಕೋಬೇಕು. ಇನ್ ಸೀರೀಸ್ ಕರೆಂಟ್ ವಿಲ್ ಬಿ ಸೇಮ್, ವೋಲ್ಟೇಜ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಆಲ್ ರೈಟ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಎರಡನೇ ಎಕ್ಸಾಂಪಲ್ ಕ್ವಶನ್ ನೋಡೋಣ ಬನ್ನಿ. ಇನ್ ದ ಗಿವನ್ ಫಿಗರ್, ಸೊ ಫಿಗರ್ ಯಾವ ರೀತಿ ಇದೆ, ಈ ರೀತಿ ಕೊಟ್ಟಿದ್ದಾರೆ. ರೆಸಿಸ್ಟರ್ಸು ಒಂದ್ರ ಕೆಳಗಡೆ ಒಂದಿದೆ, ಮತ್ತೆ ರೆಸಿಸ್ಟರ್ಸ್ ಇನ್ನ ಎರಡು ಎಂಡ್ಸು ಎರಡು ಕಾಮನ್ ಪಾಯಿಂಟ್ಸ್ ಕನೆಕ್ಟ್ ಆಗಿದೆ, ದಟ್ ಇಸ್ ಎಕ್ಸ್ ಅಂಡ್ ವೈ. ಅಂದ್ರೆ ರೆಸಿಸ್ಟರ್ಸ್ ಆರ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಅಂದ್ರೆ ಏನು, ವೋಲ್ಟೇಜ್ ಇಸ್ ಸೇಮ್ ಅಂಡ್ ವಾಟ್ ಇಸ್ ಡಿಸ್ಟ್ರಿಬ್ಯೂಟೆಡ್, current is distributed, correct? So when current is distributed, what can you write? I is equal to I1 plus I2 plus I3, correct? All right. So in the given figure, suppose the resistors R1, R2, R3 have the values 5, 10 and 30. So R1 is equal to 5 ohms, R2 is equal to 10 ohms and R3 is equal to 30 ohms. Okay, respectively, which have been connected to a battery of 12 volts. So V is equal to 12 volts, correct? So calculate the current through each resistor. Andre I1 is equal to question mark, I2 equals question mark and I3 equals question mark. So this is our sub question A's answer. Matte sub question B en kottidare. Sub question B alli the total current in the circuit, total current in the circuit andre I, which is given by I1 plus I2 plus I3. Yake? Because the resistors are connected in parallel and in parallel the current is distributed. So this is our sub question B. And sub question C alli en kottidare the total circuit resistance. The total circuit resistance andre RP na ಕಂಡುಹಿಡಿಬೇಕು. ಆಲ್ ರೈಟ್. ಸೊ ಮೊದಲನೇದಾಗಿ ಸಬ್ ಕ್ವಶನ್ ಏನು ಆನ್ಸರ್ ಮಾಡಿಬಿಡೋಣ. ಸಬ್ ಕ್ವಶನ್ ಎ ಆನ್ಸರ್ ಮಾಡೋದಕ್ಕೆ ನಮಗೊಂದು ಫಾರ್ಮುಲಾ ಬೇಕು. ಆ ಫಾರ್ಮುಲಾ ಯಾವುದು ಅಂದರೆ ವಿ ಇಸ್ ಈಕ್ವಲ್ ಟು ಐ ಆರ್. ಕರೆಕ್ಟ್. ನೋಡಿ, ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆದಾಗ ವೋಲ್ಟೇಜ್ ವಿಲ್ ಬಿ ಸೇಮ್, ಕರೆಂಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಕರೆಕ್ಟ್, ಕರೆಂಟ್ ಸೇಮ್ ಆಗಿರಲ್ಲ. ಸೊ ಇವಾಗ ಇಲ್ಲೇನಾಗುತ್ತೆ, ಇದು R1 ಆಗುತ್ತೆ, ವಿ ಅದೇ ಥರ ಇರುತ್ತೆ. I1 ವಿಲ್ ಬಿ ಈಕ್ವಲ್ ಟು ವಿ ಬೈ R1. ಸೊ ವಿ ಏನಿದೆ ನಮ್ಮ ಹತ್ರ 12 ಇದೆ, R1 ಎಷ್ಟಿದೆ ನೋಡಿ 5 ಇದೆ. ಸೊ 12 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ ನಮಗೆ 2.4 ಆಂಪಿಯರ್ಸ್. ನೆಕ್ಸ್ಟ್ I2 ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಸೇಮ್ ಫಾರ್ಮುಲಾ ವಿ ಬೈ R2, 12 ಡಿವೈಡೆಡ್ ಬೈ R2 is 10, so this will be equal to 1.2 amperes. I3 ಕಂಡುಹಿಡಿಬೇಕಂದ್ರೆ V by R3, so V ಎಷ್ಟಿದೆ 12 divided by R3 ಎಷ್ಟಿದೆ 30, so this will be equal to 0.4 amperes. So this answers sub question A. I1 ಎಷ್ಟು ಬಂತು 2.4, I2 1.2 ಮತ್ತೆ I3 0.4 amperes. Next I, so B ಗೆ I1 plus I2 plus I3. I1 ಎಷ್ಟಿದೆ ನೋಡಿ, I1 2.4 amperes ಇದೆ, I2 ಎಷ್ಟಿದೆ 1.2 ಆಂಪಿಯರ್ಸ್ ಇದೆ, I3 ಎಷ್ಟಿದೆ 0.4 ಆಂಪಿಯರ್ಸ್ ಇದೆ. ಇದನ್ನೆಲ್ಲ ನಾವು ಆ್ಯಡ್ ಮಾಡಿಬಿಡಿ ನೋಡೋಣ ಏನು ಸಿಗುತ್ತೆ. 2.4 ಪ್ಲಸ್ 1.2 ಎಷ್ಟಾಗುತ್ತೆ 3.6, 3.6 ಪ್ಲಸ್ 0.4 4 ಆಂಪಿಯರ್ಸ್. ಸೊ ದ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ವಿಲ್ ಬಿ ಈಕ್ವಲ್ ಟು 4 ಆಂಪಿಯರ್ಸ್. ಓಕೆ, ಸೊ ಹಿಯರ್ I1 ಇಸ್ 2.4 ಆಂಪಿಯರ್ಸ್, 1.2 ಆಂಪಿಯರ್ಸ್ ಆ್ಯಂಡ್ 0.4 ಆಂಪಿಯರ್ಸ್. ಸೊ ಸಬ್ ಕ್ವಶನ್ 2 ಕೂಡ ಆಗೋಗಿದೆ. ನೆಕ್ಸ್ಟ್ ಆರ್ ಪಿ ಕಂಡುಹಿಡಿಬೇಕು. ಸೊ ಆರ್ ಪಿಗೆ ನಾವು ಇವಾಗ ಜಸ್ಟ್ ಒಂದು ಡೆರಿವೇಶನ್ ಮಾಡಿದ್ವಲ್ಲ, ಅದು ಯಾವ ರೀತಿಯಲ್ಲಿದೆ, 1 by RP will be equal to 1 by R1 plus 1 by R2 plus 1 by R3.
ಸೊ ವಿಚ್ ಇಸ್ ಈಕ್ವಲ್ ಟು R1 ಎಷ್ಟಿದೆ 1 ಬೈ R1 ಎಷ್ಟಿದೆ ನೋಡಿ 5, R2 ಬಂದ್ಬಿಟ್ಟು 10 ಆ್ಯಂಡ್ R3 ವಿಲ್ ಬಿ ಈಕ್ವಲ್ ಟು 30. LCM ತೊಗೊಂಡಾಗ ಎಷ್ಟು ಬರುತ್ತೆ ನಮಗೆ 30 ಬರುತ್ತೆ. ಸೊ ಇಲ್ಲಿ 6, 3 ಆ್ಯಂಡ್ 1. ಸೊ 6 plus 3 is 9, 9 plus 1 is 10, 10 divided by 30. So 1 by Rp will be equal to 1 by 3, reciprocal on both the sides. Rp will be equal to 3 ohms. So Rp ಕೂಡ ಬಂದಿದೆ, ಎಷ್ಟು ಬಂದಿದೆ Rp 3 ohms ಅಂತ ಬಂದಿದೆ. ಅರ್ಥ ಆಯ್ತಲ್ವಾ ಈ ಪ್ರಾಬ್ಲಮು? ತುಂಬ ಸಿಂಪಲ್ ಆಗಿತ್ತು. ಏನು ಆ್ಯಪ್ ಕಟ್ಕೋಬೇಕು ಇದರಲ್ಲಿ? When the resistors are connected in parallel, voltage is same and current is distributed. All right? Next. ಸೊ ಕೊನೆಯದಾಗಿ ಅಪ್ಲಿಕೇಶನ್ಸ್ ಆಫ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕಿಟ್ಸ್. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸೀರೀಸ್ ಅಂದರೆ ಒಂದ್ಸತಿ ರೀಕಾಲ್ ಮಾಡ್ಕೊಂಡ್ಬಿಡೋಣ. ಸೀರೀಸಲ್ಲಿ ಏನಾಗಿರುತ್ತೆ, ಕರೆಂಟ್ ವಿಲ್ ಬಿ ಸೇಮ್, ವೋಲ್ಟೇಜ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಪ್ಯಾರಲಲ್ ಏನಾಗುತ್ತೆ, ವೋಲ್ಟೇಜ್ ವಿಲ್ ಬಿ ಸೇಮ್, ಕರೆಂಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಎಲ್ಲಿ ಯೂಸ್ ಮಾಡ್ತಾರೆ ಸರ್ಕಿಟ್ಸ್ನ? ನಮ್ಮ ಮನೇಲೇ ಯೂಸ್ ಮಾಡ್ತಾರೆ ಸರ್ಕಿಟ್ಸ್ನ. ನೋಡಿ ಇವಾಗ ಆದರೆ ಯಾವ್ದು ಯೂಸ್ ಮಾಡ್ತಾರೆ ನಮ್ಮ ಮನೇಲಿ? ಸೀರೀಸ್ ಯೂಸ್ ಮಾಡ್ತಾರೆ, ಪ್ಯಾರಲಲ್ ಯೂಸ್ ಮಾಡ್ತಾರಾ? ಎರಡು ಎಕ್ಸಾಂಪಲ್ ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಒಂದು ಎಲೆಕ್ಟ್ರಿಸಿಟಿ ಲೈನ್ ಬರ್ತಾ ಇದೆ ಅನ್ಕೊಳ್ಳಿ. ಸೊ ದಿಸ್ ಎನ್ ಎಲೆಕ್ಟ್ರಿಸಿಟಿ ಲೈನ್. ಈ ಲೈನಿಗೆ ನಾವೇನು ಮಾಡಿದ್ದೀವಿ, ಬಲ್ಬ್ನ ಕನೆಕ್ಟ್ ಮಾಡಿದ್ದೀವಿ. ಹಾಗೆ ತುಂಬ ಬೇರೆ ಬೇರೆ ಅಪ್ಲಿಕೇಶನ್ಸ್ನ ಕನೆಕ್ಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವಿಲ್ಲಿ ಫ್ರಿಜ್ ಅಂತ ತಗೊಳ್ಳೋಣ. ಫ್ರಿಜ್ನ ಕೂಡ ಕನೆಕ್ಟ್ ಮಾಡಿರ್ತೀವಿ. ನೋಡಿ ಬಲ್ಬ್ ಉರಿಬೇಕಂದ್ರೆ 0.5 ಆಂಪಿಯರ್ಸ್ಗಿಂತ ಕಡಿಮೆ ಕರೆಂಟ್ ಬೇಕಾಗುತ್ತೆ. ಯಾವುದಕ್ಕೆ? ಬಲ್ಪಿಗೆ. ಅದೇ ಇವಾಗ ಫ್ರಿಜ್ ವರ್ಕ್ ಆಗಬೇಕಂದ್ರೆ 1.5 ಆಂಪಿಯರ್ಸ್ ಆಫ್ ಕರೆಂಟ್ ಬೇಕಾಗುತ್ತೆ ಅಲ್ವಾ? ಇಲ್ಲಿ ಏನು ಸೇಮ್ ಆಗಿದೆ ನೋಡಿ, ಕರೆಂಟ್ ಸೇಮ್ ಆಗಿದೆ. ಇವಾಗ ಕರೆಂಟ್ ಸೇಮ್ ಆಗಿದೆ, ಓಕೆ, ಫ್ರಿಜ್ಜಿಗೆ ವರ್ಕ್ ಆಗುತ್ತೆ. ಬಟ್ ಇವಾಗ ಈ ಫ್ರಿಜ್ಜಿಗೆ ಯಾವ ಕರೆಂಟ್ ಬರ್ತಾ ಇರುತ್ತೋ ಅದೇ ಕರೆಂಟ್ ಬಲ್ಬ್ಗೂ ಕೂಡ ಹೋಗ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ 1.5 ಆಂಪಿಯರ್ಸ್ ಕರೆಂಟ್ ಹೋಗ್ತಾ ಇದ್ರೆ ಫ್ರಿಜ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಆದರೆ ಅದಕ್ಕೆ 0.5ಗಿಂತ ಕಡಿಮೆ ಬೇಕು ಕರೆಂಟು. ಆದರೆ ನಾವೇ ಸಪ್ಲೈ ಮಾಡ್ತಿದ್ದೀವಿ 1.5 ಸಪ್ಲೈ ಮಾಡ್ತೀವಿ. ಅದು ತುಂಬ ಜಾಸ್ತಿಯಾಗಿ ಹೋಗುತ್ತೆ. ಸೊ ಕರೆಂಟ್ ಯಾವಾಗ ಜಾಸ್ತಿಯಾಗಿ ಹೋಗುತ್ತೋ ಬಲ್ಬ್ ಮ್ಯಾಲ್ ಫಂಕ್ಷನ್ ಆಗಿ ಹೋಗುತ್ತೆ. ಮ್ಯಾಲ್ ಫಂಕ್ಷನ್ ಅಂದರೆ ಸರಿಯಾಗಿ ವರ್ಕ್ ಆಗಲ್ಲ, ಅಥವಾ ಒಡೆದೋಗೋದು, ಶಾರ್ಟ್ ಸರ್ಕ್ಯೂಟ್ ಆಗೋದು, ಆ ಥರ. ಸೊ ಅವಾಗೇನಾಗುತ್ತೆ, ಬಲ್ಬು ಒಂದು ಸರಿಯಾಗಿ ಫಂಕ್ಷನ್ ಮಾಡಲ್ಲ. ಮತ್ತೆ ಅಕಸ್ಮಾತ್ ಫ್ರಿಜ್ ಏನಾದರೂ ಕೆಟ್ಟೋದ್ರೆ ಎಲೆಕ್ಟ್ರಿಸಿಟಿಯಿಂದ ಅದು ಆ ಕರೆಂಟ್ ಮುಂದಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಇಲ್ಲೇ ಸ್ಟಕ್ ಆಗಿ ಹೋಗುತ್ತೆ. ಯಾಕಂದ್ರೆ ಸೀರೀಸಲ್ಲಿ ಒಂದೇ ಪಾತ್ ಇದೆ ಅಲ್ವಾ? ಸೊ ಥ್ರೂ ಔಟ್ ದ ಹೋಲ್ ಪಾತ್ ಎಲೆಕ್ಟ್ರಿಸಿಟಿ ಸೇಮ್ ಆಗಿರುತ್ತೆ. ಸಿ, ಕರೆಂಟ್ ಇಸ್ ಸೇಮ್ ಥ್ರೂ ಔಟ್ ದ ಹೋಲ್ ಸರ್ಕಿಟ್. ಸೊ ಯಾವಾಗ ಈ ಪಾತ್ ಸ್ಟಾಪ್ ಆಗಿ ಹೋಗುತ್ತೋ, ಇಲ್ಲಿ ಮುಂದ್ಗಡೆ ಬಲ್ಬ್ ಇದೆ, ಮತ್ತೆ ಟಿವಿ ಇರುತ್ತೆ, ಬೇರೆ ಏನೇನೋ ಇರುತ್ತೆ, ಯಾವುದಕ್ಕೆ ಎಲೆಕ್ಟ್ರಿಸಿಟಿ ಹೋಗಲ್ಲ. ಸೊ ಸೀರೀಸ್ ಸರ್ಕಿಟ್ಸ್ನ ನಮ್ಮ ಮನೇಲಿ ಯೂಸ್ ಮಾಡೋದ್ರಿಂದ ತುಂಬಾ ದೊಡ್ಡ ಡಿಸ್ಅಡ್ವಾಂಟೇಜ್ ಇದೆ. ಏನು ಡಿಸ್ಅಡ್ವಾಂಟೇಜಸ್? ನಂಬರ್ 1, ಒಂದೇ ಅಂದ್ರೆ 5 ಆಂಪಿಯರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಎಲ್ಲದಕ್ಕೂ 5 ಆಂಪಿಯರ್ಸ್ ಆಫ್ ಎಲೆಕ್ಟ್ರಿಸಿಟಿನೇ ಹೋಗುತ್ತೆ. ಸೊ ಇದಕ್ಕೆ ಕಡಿಮೆ ಬೇಕು, ಅದಕ್ಕೆ ಜಾಸ್ತಿ ಬೇಕು, ಮತ್ತೆ ಕಡಿಮೆ, ಮತ್ತೆ ಜಾಸ್ತಿ, ಆ ಥರ ವೇರಿ ಮಾಡೋದಕ್ಕಾಗಲ್ಲ. ಸೊ ನಾವು ಯಾವಾಗ ಬೇಕಾಗಿರೋಕ್ಕಿಂತ ಜಾಸ್ತಿ ಕೊಡ್ತೀವೋ ಅಪ್ಲಿಕೆನ್ಸಸ್ ಎಲ್ಲ ಏನಾಗೋಗುತ್ತೆ, ಮ್ಯಾಲ್ ಫಂಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇ ಡಿಸ್ಅಡ್ವಾಂಟೇಜ್. ಎರಡನೇ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಅಕಸ್ಮಾತ್ ಇಲ್ಲೆಲ್ಲಾದ್ರೂ ಒಂದ್ ಕಡೆ ಸ್ಟಾಪ್ ಆಗೋದು ಎಲೆಕ್ಟ್ರಿಸಿಟಿ, ಇನ್ನೊಂದು ಬೇರೆ ಅಪ್ಲಿಕೆನ್ಸಸ್ಗೂ ಕೂಡ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಕ್ಕೆ ಚಾನ್ಸೇ ಇರಲ್ಲ. ಯಾಕೆ? ಎಲೆಕ್ಟ್ರಿಸಿಟಿ ಸೇಮ್ ಆಗಿದೆ, ಮತ್ತೆ ಒಂದೇ ಪಾತ್ ಇದೆ ಇದಕ್ಕೆ. ಸೊ ಇಲ್ಲಿ ಸ್ಟಾಪ್ ಆಗ್ಬಿಟ್ರೆ ಬೇರೆ ಯಾವ ಅಪ್ಲಿಕೆನ್ಸಸ್ಗೂ ಕೂಡ ಎಲೆಕ್ಟ್ರಿಸಿಟಿ ಸಿಗಲ್ಲ. ಸೊ ಇದು ಡಿಸ್ಅಡ್ವಾಂಟೇಜಸ್ ಆಫ್ ಯಾವುದು? ಸೀರೀಸ್ ಸರ್ಕಿಟ್. ಅದೇ ನಾವು ಪ್ಯಾರಲಲ್ ಆಗಿ ನೋಡೋದಾದ್ರೆ ಏನಾಗುತ್ತೆ, ಇಲ್ಲಿ ಈ ತರ ಕನೆಕ್ಟ್ ಆಗಿರುತ್ತೆ, ಕರೆಕ್ಟಾ? ಮತ್ತೆ ಪ್ಯಾರಲಲ್ ಅಲ್ಲಿ ನೋಡಿ ವೋಲ್ಟೇಜ್ ಸೇಮ್ ಇರುತ್ತೆ. ಸೊ ವೋಲ್ಟೇಜ್ ಅಂದ್ರೆ ಅದು ಸೇಮ್ ಆಗಿರುತ್ತೆ. ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್ ಏನಾಗಿರುತ್ತೆ, ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ. ಸೊ ಇವಾಗ ಇಲ್ಲಿ ಬಲ್ಬ್ ತಗೊಳ್ಳೋಣ, ಇಲ್ಲಿ ಫ್ರಿಜ್ ತಗೊಳ್ಳೋಣ, ಇಲ್ಲಿ ಏನ್ ತಗೊಳ್ಳೋಣ, ಟಿವಿ ಅಂತ ತಗೊಳ್ಳೋಣ ಬೇಕಾದ್ರೆ. ಸೊ ಬಲ್ಬಿಗೆ ಎಷ್ಟು ಬೇಕು? ಲೆಸ್ ದೆನ್ 0.5 ಅಲ್ವಾ? ಸೊ ಅದನ್ನ ನಾವು ರೆಗ್ಯುಲೇಟ್ ಮಾಡ್ಬೋದು. ಹೆಂಗೆ? ಇಲ್ಲೊಂದು ರೆಸಿಸ್ಟರ್ ಹಾಕ್ಬಿಟ್ಟು ರೆಗ್ಯುಲೇಟ್ ಮಾಡ್ಬೋದು. ಅದೇ ಇಲ್ಲೊಂದು ಫ್ರಿಜ್ ಇದೆ, ಅದನ್ನ ಕೂಡ ರೆಗ್ಯುಲೇಟ್ ಮಾಡ್ಬೋದು. ಒಂದು ಹಾಕ್ಬಿಟ್ಟು ಟಿವಿ ಇದೆ, ಅದನ್ನ ಕೂಡ ರೆಗ್ಯುಲೇಟ್ ಮಾಡ್ಬೋದು. ಅಕಸ್ಮಾತ್ ಇವಾಗ ಏನೋ ಆಗಿ ಇಲ್ಲಿ ಸ್ಟಾಪ್ ಆಯ್ತು ಅಂದ್ರೆ ಎಲೆಕ್ಟ್ರಿಸಿಟಿ, ಇವೆರಡು ಕೂಡ ವರ್ಕಿಂಗ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಮಾತ್ರ ಸ್ಟಾಪ್ ಆಗಿದೆ. ಫ್ಲೋ ನೋಡಿ, ಇಲ್ಲಿ ಒಂದು ಫ್ಲೋ ಆಗ್ತಿದೆ ಎಲೆಕ್ಟ್ರಿಸಿಟಿ, ಇಲ್ಲಿ ಒಂದು ಫ್ಲೋ ಆಗ್ತಾ ಇದೆ, ಹಾಗೆ ಇಲ್ಲಿ ಒಂದು ಫ್ಲೋ ಆಗ್ತಿದೆ ಕರೆಂಟ್. ಸೊ ಯಾವ್ದಾದ್ರು ಒನ್ ಪಾತ್ ಸ್ಟಾಪ್ ಆದ್ರೂ ಬೇರೆ ಅಪ್ಲಿಕೆನ್ಸಸ್ ಎಫೆಕ್ಟ್ ಆಗಲ್ಲ. ಪಾಯಿಂಟ್ 1. ಇನ್ನೊಂದು, ಇದನ್ನ ನಾವು ಆರಾಮಾಗಿ ರೆಗ್ಯುಲೇಟ್ ಮಾಡ್ಬೋದು, ಬಿಕಾಸ್ ಕರೆಂಟ್ ಇಸ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಅಲ್ವಾ? ಇಲ್ಲಿ ಕರೆಂಟ್ ಸೇಮ್ ಇತ್ತು, 5 ಆಂಪಿಯರ್ಸ್ ಅಂದ್ರೆ ಎಲ್ಲದಕ್ಕೂ 5 ಆಂಪಿಯರ್ಸ್. ಇಲ್ಲಿ 5 ಆಂಪಿಯರ್ಸ್ ಬಂದ್ರೆ ಇದಕ್ಕೆ 0.4 ಕೊಟ್ಟು, ಇದಕ್ಕೆ 2.2 ಕೊಟ್ಟು, ಮಿಕ್ಕಿದನ್ನ ಇದಕ್ಕೆ ಕೊಡ್ಬೋದು. ಸೊ ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಯಾವ್ದ್ರಲ್ಲಿ? ಪ್ಯಾರಲಲ್ ಅಲ್ಲಿ. ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲಾದ್ರೂ ಸ್ಟಾಪ್ ಆದ್ರೆ ಬೇರೆ ಅಪ್ಲಿಕೆನ್ಸಸ್ ಎಫೆಕ್ಟ್ ಆಗಲ್ಲ. ಸೊ ಇದು ಅಡ್ವಾಂಟೇಜಸ್ ಆಫ್ ಪ್ಯಾರಲಲ್ ಸರ್ಕಿಟ್. ಸೊ ಸೀರೀಸು ಮತ್ತೆ ಪ್ಯಾರಲಲ್ ಎರಡೂ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ನಿಮ್ಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿಗೆ ಇವತ್ತಿನ ಕಾನ್ಸೆಪ್ಟ್ ಎಂಡಿಗೆ ಬಂದಿದ್ದೀವಿ. ಮತ್ತೆ ಮುಂದಿನ ವಿಡಿಯೋ ಲೆಸನ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಮೀಟ್ ಆಗೋಣ. ಅಲ್ಲಿವರೆಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.